ಅವತರಿಸಿಹನು ಬೊಮ್ಮ ವಿಶ್ವದೇಹದೊಳೆನ್ನೆ ಅವನ ವೇಷಗಳೇಕೆ ಮಾರ್ಪಡುತ್ತಲಿಹವು ತವಕಪಡನೇತಕೋ ಕುರುಹ ತೋರಲು ನಮಗೆ ಅವಿತುಕೊಂಡಿಹುದೇಕೋ ಮಂಕುತಿಮ್ಮ. ಸಕಲ ಚರಾಚರ ವಸ್ತುಗಳಲ್ಲೂ ಭಗವಂತ ಇದ್ದಾನೆ ಎನ್ನುವುದನ್ನು ನಾವು ಮೊದಲಿಂದಲೂ ಕೇಳಿಕೊಂಡು ಬಂದಿದ್ದೇವೆ. ಆದರೆ ಎಷ್ಟೋ ಸಾರಿ ನಮಗೆ ಇದರ ಬಗ್ಗೆ ಹಲವಾರು ಪ್ರಶ್ನೆಗಳು ಮೂಡುತ್ತವೆ. ಅಂತಹದೇ ಪ್ರಶ್ನೆಗಳನ್ನು DVG ಈ ಕಗ್ಗದ ಮೂಲಕ ಕೇಳ್ತಾ ಇದ್ದಾರೆ. DVG ಇಲ್ಲಿ ಹೇಳ್ತಾ ಇರೋದೇನೆಂದರೆ, ಸರಿ, ದೇವರು ಎಲ್ಲದರಲ್ಲೂ ಇದ್ದಾನೆ, ಇಡೀ ವಿಶ್ವದೇಹದಲ್ಲೂ ಅವನೇ ಅವತರಿಸಿದ್ದಾನೆ, ಒಪ್ಕೊಳ್ಳೋಣ. ಆದರೆ ಇಷ್ಟೆಲ್ಲ ರೂಪಗಳನ್ನು ಹೊಂದುವ ಅವಶ್ಯಕತೆ ಅವನಿಗೆ ಯಾಕಿದೆ? ಯಾಕೆ ಅವನು ತನ್ನ ವೇಷವನ್ನು ಬದಲಾಯಿಸ್ತಾ ಇರ್ತಾನೆ? ದೇವರು ಒಬ್ಬನೇ ಅಂದಮೇಲೆ ಇಷ್ಟೊಂದು ವೈವಿಧ್ಯತೆ ಯಾಕೆ ಬೇಕು? ಒಬ್ಬ ಆಗರ್ಭ ಶ್ರೀಮಂತ, ಇನ್ನೊಬ್ಬ ತುಂಬ ಬಡವ, ಒಂದು ಕಡೆ ಹಚ್ಚ ಹಸಿರಾದ ಭೂಪ್ರದೇಶ ಇದ್ದರೆ ಇನ್ನೊಂದು ಕಡೆ ಮರುಭೂಮಿ. ಇಷ್ಟೆಲ್ಲ ರೂಪಾಂತರ ಯಾಕೆ? ದೇವರು ಅಂದಮೇಲೆ ಆತ ಸರ್ವಶಕ್ತ, ಏನನ್ನ ಬೇಕಾದರೂ ಮಾಡುವ ಶಕ್ತಿ ಇರುವವನು. ಒಂದೇ ಕಡೆ ನಿಂತು ನಾನು ಇಲ್ಲೇ ಇದ್ದೇನೆ, ಹೀಗೆ ಇದ್ದೇನೆ ಅಂತ ಹೇಳ್ಬಹುದಲ್ಲ? ಅಥವಾ ಸ್ವಲ್ಪ ಕುರುಹು, ಸುಳಿವು, ಕ್ಲೂ ಅದನ್ನಾದರೂ ನೀಡಬಹುದಲ್ವ? ಯಾಕೆ ಹೀಗೆ ಅಡಕ್ಕೊಂಡಿದ್ದಾನೆ? ಮನುಷ್ಯರು ಸುಮ್ಮನೆ ಕಷ್ಟಪಡ್ತಾ ಇರಲಿ ಅನ್ನೋದೇ ಅವನ ಉದ್ದೇಶನ ಅಂತ DVG ಇಲ್ಲಿ ಕೇಳ್ತಾ ಇದ್ದಾರೆ. ಕಗ್ಗದ ವಿಶೇಷತೆಯೇ ಇದು. ನಮಗೂ ಎಷ್ಟೋ ಬಾರಿ ಇಂತಹ ಪ್ರಶ್ನೆಗಳು ಮೂಡಿರುತ್ತವೆ, ಆದರೆ ಅದನ್ನು ವಿವರಿಸಲಿಕ್ಕೆ ಶಬ್ದಗಳು ದೊರೆತಿರೋದಿಲ್ಲ. ಹಾಗಾಗಿಯೇ ಮುಕ್ತವಾದ ಮನಸ್ಸಿನವರಿಗೆ ಕಗ್ಗದಂತಹ ದಾರಿದೀಪ ಮತ್ತೊಂದಿಲ್ಲ ಅಂತ ತಿಳಿದವರು ಹೇಳ್ತಾರೆ. ಈ ಕಗ್ಗವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಿಸಬಹುದು. ಒಂದು ರೀತಿ ಅಂತಂದರೆ, ಈಗ ಹನಿ ಇಲ್ಲದೆ ಸಮುದ್ರ ಇರೋದಿಲ್ಲ, ಹನಿಗಳೆಲ್ಲ ಸೇರಿ ಸಮುದ್ರವಾಗುತ್ತೆ. ಸಮುದ್ರ ಇಲ್ಲದೆ ಕೇವಲ ಒಂದು ಹನಿಗೂ ಅರ್ಥ ಇರೋದಿಲ್ಲ. ಅದೇ ರೀತಿ ನಾವು ಇಲ್ಲದೆ ಇದ್ದರೆ ನಮ್ಮ ದೇವರು ಇರೋದಿಲ್ಲ. ಯಾಕಂದರೆ ದೇವರು ಎಂಬುದನ್ನು ನಾವು ಅನುಭವಿಸೋದು ನಮ್ಮ ಮನಸ್ಸಿನಲ್ಲಿ. ನಾವೇ ಇಲ್ಲದೆ ಇದ್ದರೆ ನಮ್ಮ ಮನಸ್ಸೂ ಇಲ್ಲ, ಮನದೊಳಗಿನ ಶಿವನೂ ಇಲ್ಲ, ಮಾಧವನೂ ಇಲ್ಲ. ಅಂದರೆ ಒಂದು ರೀತಿ ಮೊದಲು ನಮ್ಮಿಂದಾಗಿ ದೇವರಿಗೆ ಅರ್ಥ ಸಿಕ್ಕಿದರೆ ನಂತರ ದೇವರಿಂದಾಗಿ ಎಷ್ಟೋ ಜನರ ಜೀವನಕ್ಕೆ ಅರ್ಥ ಸಿಗುತ್ತೆ. ಆದರೆ ಸಮಸ್ಯೆ ಇರೋದು ನಮಗೆ ಯಾವುದು ದೇವರು ಅಥವಾ ಯಾರು ದೇವರು ಅಂತ ಗುರುತಿಸೋದ್ರಲ್ಲಿ. ಯಾಕಂದರೆ ದೇವರನ್ನು ಗುರುತಿಸಿ ನಾವು ಅಲ್ಲೇ ನಿಲ್ಲೋದಿಲ್ಲ. ನಮ್ಮ ಜೊತೆಯಲ್ಲಿ ಇರುವವರೂ ಸಹ ನಮ್ಮ ದೇವರನ್ನೇ ಗುರುತಿಸಬೇಕು, ಗೌರವಿಸಬೇಕು ಅಂತ ಬಯಸ್ತೇವೆ. ಆಗ ದೈವತ್ವ ಅಲ್ಲ, ಕೊನೆಗೆ ಮನುಷ್ಯತ್ವವೂ ಉಳಿಯೋದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹೇಗೆ ದಾರದ ಮೂಲಕ ಮಣಿಗಳು ಪೋಣಿಸಲ್ಪಟ್ಟಿದೆಯೋ ಹಾಗೆ ಇಡೀ ವಿಶ್ವ ನನ್ನಲ್ಲೇ ಪೋಣಿಸಲ್ಪಟ್ಟಿದೆ ಅಂತ ಕೃಷ್ಣ ಹೇಳ್ತಾನೆ. ನಮಗೆ ಮಣಿಗಳು ಅಂದರೆ ಭಗವಂತನ ವಿವಿಧ ರೂಪಗಳು ಕಾಣಿಸ್ತಾ ಇವೆ, ಆದರೆ ಒಳಗಿರುವ ದಾರ ದೇವರು ಕಾಣಿಸ್ತಾ ಇಲ್ಲ. ಜೀವನದಲ್ಲಿ ಸೋತಾಗ ಅಥವಾ ಬೇರೆ ದಾರಿಯೇ ಕಾಣದೇ ಇದ್ದಾಗ, ದೇವರೇ ನೀನು ಇರೋದೇ ನಿಜ ಅಂತಾದರೆ ಒಂದು ಸಣ್ಣ ದಾರಿಯಾದರೂ ತೋರಿಸು, ಇಷ್ಟೆಲ್ಲ ನೋಡಿ ಸುಮ್ಮನಿದೆಯಲ್ವಾ ಅಂತ ನಾವು ಕೋಪಿಸ್ಕೊಳ್ತೇವೆ, ದೇವರಿಗೋಸ್ಕರ ಹಂಬಲಿಸ್ತೇವೆ. ದೇವರು ಯಾಕೆ ಹೀಗೆ ಮಾಡ್ತಾನೆ ಅನ್ನೋದಕ್ಕೆ ಹಲವಾರು ರೀತಿಯ ಉತ್ತರಗಳನ್ನು ಬೇರೆ ಬೇರೆಯವರು ಕೊಡ್ತಾರೆ. ಉದಾಹರಣೆಗೆ, ಮಕ್ಕಳೆಲ್ಲ ಪರೀಕ್ಷೆ ಬರೀತಾ ಇರಬೇಕಾದ್ರೆ ಶಿಕ್ಷಕನಾದವನು ಅಲ್ಲೇ ಇರ್ತಾನೆ, ಆದರೆ ಯಾವ ಉತ್ತರವನ್ನು ಹೇಳ್ಕೊಡೋದಿಲ್ಲ, ಮೌನವಾಗಿ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ಯಾಕಂದರೆ ಅದು ಪರೀಕ್ಷೆಯ ಸಮಯ. ಹಾಗಾಗಿ ಈ ಜೀವನ ಎಂಬ ಪರೀಕ್ಷೆಯಲ್ಲಿ ದೇವರು ನಮಗೆ ಬುದ್ಧಿ ವಿವೇಕ ನೀಡಿದ್ದಾನೆ, ಅದನ್ನು ಬಳಸಿ ದಾರಿ ಹುಡುಕೊಳ್ಳೋದು ನಮ್ಮ ಕೆಲಸ. ಇದು ಕೆಲವರು ನೀಡುವಂಥ ವಿವರಣೆ. ಆದರೆ ನಮ್ಮ ಮನಸ್ಸು ಈ ಉತ್ತರವನ್ನು ಯಾವಾಗಲೂ ಒಪ್ಕೊಳ್ಳೋದಿಲ್ಲ. ಅಷ್ಟಕ್ಕೂ ದೇವರು ಪರೀಕ್ಷೆ ಯಾಕೆ ಮಾಡಬೇಕು? ಎಲ್ಲರಿಗೂ ಒಳಿತಾಗುವಂತೆಯೇ ಪರಿಸ್ಥಿತಿಗಳನ್ನು ಕೊಡಬಹುದಲ್ವಾ ಅನ್ನುವ ಪ್ರಶ್ನೆಯೂ ಆಗಾಗ ಬರುತ್ತೆ. ಆದರೆ ಕಷ್ಟ ಬಂದಾಗ ಮಾತ್ರ ಅದರ ಬಗ್ಗೆ ತರ್ಕ ಮಾಡುವ ನಾವು, ಖುಷಿಯಾಗಿದ್ದಾಗ ಇದು ಯಾವುದರ ಬಗ್ಗೆನೂ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನನಗೆ ಯಾಕೆ ಈ ರೀತಿಯ ಸುಖ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದೀಯಾ ಅಂತ ನಾವು ಯಾವತ್ತಾದರೂ ಕೇಳ್ತೀವ?
ಇಲ್ಲ, ಯಾಕಂದರೆ ಸುಖ ಬಂದರೆ ಅದಕ್ಕೆ ನಾವೇ ಜವಾಬ್ದಾರರು. ಅದು ನಮ್ಮ ಪರಿಶ್ರಮಕ್ಕೆ ಸಿಕ್ಕ ಫಲ. ಕಷ್ಟ ಮಾತ್ರ ದೇವರು ಕೊಡೋದು ಅನ್ನೋದು ನಮ್ಮ ಮನಸ್ಥಿತಿ. ಹಾಗಾಗಿ ಮೊದಲು ನಮ್ಮ ಬದುಕಿನಲ್ಲಿ ನಡೆಯುವ ಪ್ರತಿಯೊಂದಕ್ಕೂ ನಾವೇ ಜವಾಬ್ದಾರರು ಅಂತ ಒಪ್ಕೊಂಡು ಅವ್ಯಕ್ತವಾಗಿರುವ ದೈವತ್ವವನ್ನು ವ್ಯಕ್ತಪಡಿಸೋದು ಒಂದು ವಿಧಾನ. ಆದರೆ ನನ್ನದೇನೂ ಇಲ್ಲ, ಪ್ರತಿಯೊಂದನ್ನು ನೋಡಿಕೊಳ್ಳುವ ನಿಭಾಯಿಸುವ ಶಕ್ತಿ ಇನ್ನೊಂದಿದೆ, ಅದಕ್ಕೆ ಶರಣಾಗಿ ಇರುವ ಭಾಗ್ಯವನ್ನು ಮರೆಯದೆ ಬರುವ ಕಷ್ಟಗಳಿಗೆ ದಣಿಯದೆ ಜೀವನವ ನಡೆಸುವುದು ಇನ್ನೊಂದು ದಾರಿ. ಆಯ್ಕೆ ನಮ್ಮ ಕೈಯಲ್ಲಿದೆ. ಧನ್ಯವಾದಗಳು.